ಅರ್ಜುನ ಹೊಡೆದಿದ್ದ ಬಾಣದಿಂದ ಬಂಡೆ ಸೀಳಿ ನೀರು ಇವತ್ತಿಗೂ ಶಿವನ ಲಿಂಗದ ಮೇಲೆ ಬೀಳ್ತಾ ಇದೆ. ಅದು ಎಲ್ಲಿ ಅಂತ ನಿಮಗೆ ಗೊತ್ತಾ? ಬನ್ನಿ ಇವತ್ತು ತಿಳ್ಕೊಳ್ಳೋಣ. ನಮಸ್ತೆ ಕರ್ನಾಟಕ, ನಾನು ಶಿಲ್ಪಾ ರಾಮಯ್ಯ. ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಒಂದು ಹೊಸ ಟೆಂಪಲ್ ಬಗ್ಗೆ ಹೇಳೋಣ ಅಂತ. ನಾನು ಒಂದು ಸಂಡೇ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದಾಗ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದೆ ಈ ಟೆಂಪಲ್. ಇದ್ಯಾವುದು ಅಂದರೆ ಮಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ. ಅದಿರೋದು ಸಿಗೇಗುಡ್ಡದಲ್ಲಿ. ಸಿಗೇಗುಡ್ಡ ಇರೋದು ಹಾಸನ ಡಿಸ್ಟ್ರಿಕ್ಟಲ್ಲಿ. ಹಾಸನ ಮತ್ತು ಹಳೆಬೀಡು ರೋಡ್ಗೆ ಅಲ್ಲಿ ಹೋಗಬೇಕಾದ್ರೆ ಹಾಸನದಿಂದ ಒಂದು 15 ಕಿಲೋಮೀಟರ್ ದೂರ ಹೋದರೆ ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಪಂಚಲಿಂಗಗಳಿವೆ. ಪಂಚಲಿಂಗಕ್ಕೆ ಪ್ರತಿದಿನ ಪೂಜೆ ನಡೆಯುತ್ತೆ. ಆ ಪಂಚಲಿಂಗದ ಮೇಲೆ 36 ಅಡಿದು ಒಂದು ಶಿವಲಿಂಗ ಇದೆ. ಇದು ಒಂದು ಚಿಕ್ಕ ಬೆಟ್ಟ. ಇದಕ್ಕೆ ನಾವು ಒಂದು ಸ್ಮಾಲ್ ಟ್ರಕ್ ಕೂಡ ಮಾಡ್ಬೋದು. ಇವಾಗ ನಾವು ಇದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಹಿಸ್ಟ್ರಿಯಲ್ಲಿ 3 ಕಥೆಗಳಿವೆ. ಅದು ಯಾವುದು ಅಂತ ನಾನು ಒಂದೊಂದೇ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಕತೆ ಏನಂದ್ರೆ, ಮಹಾಭಾರತದ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಈ ಗುಡ್ಡಕ್ಕೆ ಬಂದಿದ್ರಂತೆ. ಅವ್ರಿಗೆ ಇಲ್ಲಿ ನೀರು ಕುಡಿಯೋಕ್ಕೆ ನೀರೇ ಸಿಗ್ತಾ ಇರಲಿಲ್ಲ ಅಂತೆ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅರ್ಜುನ ಬಾಣ ತೆಗೆದು ಒಂದು ಬಂಡೆ ಕೊಡೋದ್ರಂತೆ. ಆ ಬಂಡೆಯಿಂದ ನೀರು ಬಂದು ನೀರು ಕುಡಿದ್ರಂತೆ. ಇವತ್ತು ಆ ಬಂಡೆಯಿಂದ ನೀರು ಬರುತ್ತೆ. ಅದು ಅಲ್ಲಿ ಪಂಚಲಿಂಗಗಳಿವೆ. ಆ ಪಂಚಲಿಂಗಗಳ ಮೇಲೆ ಆ ನೀರು ಬೀಳುತ್ತೆ. ಇದು ಮೊದಲನೇ ಕತೆ. ಎರಡನೇ ಕತೆ ಏನು ಅಂದರೆ, ಶಿವ ಬೇಡರ ವೇಷ ಹಾಕ್ಕೊಂಡು ಇಲ್ಲಿದ್ರಂತೆ. ಅರ್ಜುನ ಇಲ್ಲಿಗೆ ಬಂದಿದ್ದಾಗ ಶಿವ ಬೇಡರ ವೇಷದಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ದಾಗ ಬಾಣ ಹೊಡೆದಾಗ ನೀರು ಬಂದು ಅದು ಶಿವಲಿಂಗದ ಮೇಲೆ ಬಿತ್ತಂತೆ. ಅವಾಗ ಇವರು ಶಿವ ಅಂತ ಅರ್ಜುನಿಗೆ ಗೊತ್ತಾಗಿತ್ತಂತೆ. ಶಿವ ಇಲ್ಲಿನೇ ಪಾಶುಪಶಾಸ್ತ್ರವನ್ನ ಅರ್ಜುನಂಗೆ ಕೊಟ್ಟಿದ್ದು ಅಂತ ಒಂದು ಕತೆ ಇದೆ. ಮೂರನೇ ಕತೆ ಏನು ಅಂದರೆ, ಜಿಂಕೆ ಹೊಟ್ಟೆಯಲ್ಲಿ ಜನಿಸಿದ ಋಷ್ಯ ಶೃಂಗ ಮುನಿಗಳು ಇಲ್ಲೇ ತಪಸ್ ಮಾಡಿದ್ರಂತೆ. ಈ ದೇವಸ್ಥಾನ 1000 ವರ್ಷದ ಹಳೆಯದು. ಇದು ಒಂದು 4000 ವರ್ಷದ ಹಿಂದೆ ಕಟ್ಟಿದ ದೇವಸ್ಥಾನ ಅಥವಾ ಉದ್ಭವ ಆಗಿದ್ದ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿನ ಪುರೋಹಿತರು, ಅಲ್ಲಿನ ಜನಗಳು. ಇದು ರಾಜವಂಶದ ಟೈಮಲ್ಲಿ ಇದ್ದಿದ್ದಂತೆ. ಈ ರಾಜರು ತುಂಬ ಬರಗಾಲ ಬಂದಿತ್ತಂತೆ. ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆನೇ ಆಗ್ತಾ ಇರಲಿಲ್ವಂತೆ. ಆವಾಗ ಅವರು ಇಲ್ಲಿಗೆ ಬಂದು ಹೋಮ ಹವನಗಳನ್ನ ಮಾಡಿದ್ಮೇಲೆ ಮಳೆ ಬಂತಂತೆ. ಅದಕ್ಕೆ ಇದು ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತಾನೆ ಫೇಮಸ್. ಕೂಡ ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ತುಂಬ ಹೋಮ ಹವನಗಳು ನಡೆಯುತ್ತೆ ಮತ್ತು ಪ್ರಸಾದದ ವ್ಯವಸ್ಥೆ ಕೂಡ ಆಗಿರುತ್ತೆ. ಯಾರು ಬೇಕಾದರೂ ಹೋಗಿ ಅಟೆಂಡ್ ಮಾಡ್ಬೋದು. ಇದರ ಅಲ್ಲಿ ಮಾಡುವ ಪ್ರಸಾದಗಳನ್ನ ತಿನ್ಬೋದು. ಈಗ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೆಂಗಿತ್ತು ಅಂತ ಹೇಳ್ತೀನಿ. ನಾನು ಹೋಗಿದ್ದು ಸಮ್ಮರ್ಗಿಂತ ರೈನಿ ಸೀಸನ್ ತುಂಬ ಚೆನ್ನಾಗಿದೆ ಇರುತ್ತೆ ಅಂತ ನಾನು ತುಂಬ ಕಡೆ ಕೇಳಿದ್ದೀನಿ. ರೈನಿ ಸೀಸನಲ್ಲಿ ಫುಲ್ಲಿ ಗ್ರೀನ್ ಆಗಿರುತ್ತೆ. ಚಿಕ್ಕ ಬೆಟ್ಟ ಆದರೂ ತುಂಬ ಗ್ರೀನಾಗಿ ಕಾಣಿಸುತ್ತೆ. ನಿಮ್ಗೆ ಅಲ್ಲಿ ಮೇಲೋಗಿ ಟಾಪಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಸುತ್ತಮುತ್ತಲ ಪ್ರದೇಶ ಹಳ್ಳಿ ಎಲ್ಲ ಕಾಣುತ್ತೆ. ಫುಲ್ ಗ್ರೀನರಿಯಲ್ಲಿ ಕವರ್ ಆಗಿದೆ ಆ ಎಲ್ಲ ಬೆಟ್ಟಗಳು. ಸುತ್ತಮುತ್ತ ಸುಮಾರು ಬೆಟ್ಟಗಳಿವೆ. ಇಲ್ಲಿ ಮೇನ್ ಇನ್ನೊಂದು ಅಟ್ರಾಕ್ಷನ್ ಏನಂದರೆ, ತುಂಬ ವಿಂಡ್ಮಿಲ್ಸ್ಗಳಿದ್ದಾವೆ. ವಿಂಡ್ಮಿಲ್ ಫ್ಯಾನ್ಸ್ ಎಲ್ಲ ಏನಿದೆ ಅದನ್ನು ಹತ್ತಿರದಿಂದ ನೀವು ನೋಡ್ಕೋಬೋದು. ಫುಲ್ ಗ್ರೀನರಿ, ಫುಲ್ ಕೂಲು, ತುಂಬ ಚೆನ್ನಾಗಿರೋ ಗಾಳಿ ವಾತಾವರಣ ಎಲ್ಲ ಇದೆ. ಆ ಸೀನಿಕ್ ಬ್ಯೂಟಿ ತುಂಬ ಚೆನ್ನಾಗಿದೆ. ನೀವು ಮೇನ್ ರೋಡಿಂದ ಡೈವರ್ಷನ್ ತಗೊಂಡಾಗ ಆನ್ ದ ವೇ ಒಂದು ಬ್ಯೂಟಿಫುಲ್ ಲೇಕ್ ಇದೆ. ಅದ್ರ ಮಧ್ಯದಲ್ಲಿರೋ ದಂಡೆ ಮೇಲೆ ಕಾರ್ ಅಥವಾ ವೆಹಿಕಲ್ಸ್ಗಳು ಹೋಗುತ್ತೆ. ಆ ಲೇಕ್ ತುಂಬ ಈ ಬ್ಯೂಟಿಗೆ ತುಂಬ ಎನ್ಹಾನ್ಸ್ ಮಾಡೋ ಹಾಗೆ ಆ ಲೇಕ್ ಇದೆ. ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಅದನ್ನು ನೋಡೋ. ತುಂಬ ಪ್ಲೆಸೆಂಟಾಗಿ ಫೀಲ್ ಆಗುತ್ತೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ. ಅಲ್ಲಿ ಮುಂದೆ ಹೋದರೆ ನೀವು ಟ್ರೆಕ್ ಆದರೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಕಾರ್ ಕೂಡ ತುಂಬ ದೇವಸ್ಥಾನದ ಹತ್ರದವರೆಗೂ ಹೋಗುತ್ತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಕ್ಲೀನಾಗಿದೆ. ಯಾಕಂದ್ರೆ ತುಂಬ ಜನ ಇನ್ನೂ ಬರಲ್ಲ. ತುಂಬ ಕಮ್ಮಿ ಜನಗಳು ಬರೋದ್ರಿಂದ ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ದೇವಸ್ಥಾನಗಳಲ್ಲಿ ಕ್ಯೂ ಅದು ಇದು ಪ್ರಾಬ್ಲಮ್ಸ್ಗಳೆಲ್ಲ ಏನೂ ಇರಲ್ಲ. ಪ್ರಶಾಂತವಾದ ಜಾಗ. ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಹೋಗಿ ಟ್ರೈ ಮಾಡಿ. ನೀವು ಮಧ್ಯಾಹ್ನದಲ್ಲಿ ಅಂದರೆ ತುಂಬ ಬಿಸಿಲಿರುತ್ತೆ. ಮಾರ್ನಿಂಗ್ಸ್ ಈವ್ನಿಂಗ್ಸ್ ಹೋದಾಗ ನಿಮಗೆ ತುಂಬ ಕೂಲ್ ಏರ್, ಪ್ಲೆಸೆಂಟ್ ಎನ್ವೈರ್ನ್ಮೆಂಟ್ ಎಲ್ಲ ಇರೋದ್ರಿಂದ ನೀವು ಈ ವ್ಯೂಸ್ನ, ಟೆಂಪಲ್ನ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಯಾರಾದರೂ ಈ ಹಾಸನ ಕಡೆ, ಹಳೆಬೀಡು ಕಡೆ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಅಲ್ವಾ, ನೀವು ಈ ಲೊಕೇಶನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಜಾಗ ಅಂತ ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಪಂಚಲಿಂಗಗಳ ಮೇಲೆ
ಒಂದು 36 ಅಡಿಯ ಶಿವನ ಸ್ಟ್ಯಾಚ್ಯೂ ಇದೆ ಅಂತ ನಾನು ಹೇಳಿದ್ದೆ. ಇದಕ್ಕೆ ನೀವು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆವರೆಗೂ ಹೋಗ್ಬೋದು, ಶಿವ ಸ್ಟ್ಯಾಚ್ಯೂ ಇರೋವರೆಗೂ. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಶಿವನ ಸ್ಟ್ಯಾಚ್ಯೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಈ ಡೀಟೇಲ್ಸ್ ಎಲ್ಲ ಕೊಡ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.